ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ಪಂಚಾಯತಿ ಪ್ರೆಸಿಡೆಂಟ್ ಪ್ರಧಾನರಾಗಿದ್ದೆ. 15 ರೂಪಾಯಿ ಬಡ್ಡಿ ಕೊಡ್ತೀನಿ ಅಂತ ಕಲೆಕ್ಟ್ ಮಾಡ್ಕೊಂಡು ಅಷ್ಟ್ರಿಗೂ ಉಂಡೆನಾಮ. ನಾನು ಸ್ವಲ್ಪ ಯಾವುದನ್ನು ಸಮಸ್ಯೆನ ಗುರುಗಳ ಹತ್ರ ಹೇಳ್ಕೊತಿದ್ದಿಲ್ಲ. ಸುಮ್ಮನೆ ಹೋಗಿ ಕೂತ್ಕೊಳ್ಳೋದು, ಒಂದು ಅರ್ಧ ಗಂಟೆ ಆದ್ಮೇಲೆ ಎದ್ದು ಬರೋದು, ಇಷ್ಟೇ ನಾನು ಮಾಡ್ತಾ ಇದ್ದೆ. ಒಂದು ರೀತಿ ನಾಸ್ತಿಕತನದಲ್ಲಿದ್ದೆ. ಆದ್ರೆ ಏನೋ ಆ ಗುರುಶಕ್ತಿ ನನ್ನನ್ನೆಲ್ಲ ಅವರ ಹತ್ರ ಕೂರಿಸ್ತಾ ಇತ್ತು. ಪಾಪ ಅವರು ನನ್ಗೇನೋ ಒಂದು ರೀತಿ ಉತ್ತರ, ಸಮಾಧಾನಕರವಾದ ಉತ್ತರವನ್ನ ಮನಸ್ಸಿಗೆ ಸಮಾಧಾನ ಆಗೋಂಗ್ ಹೇಳ್ತಾ ಇದ್ರು. ಯಾವ್ದಾರು ಒಂದ್ ದಿವಸ ನೀವು ಬಿಟ್ಟಾರೋ ಹೇಳೋರು, ಇವತ್ ಬೇಡ ಇನ್ನೊಂದ್ ದಿವಸ ಹೇಳ್ತೀನಿ. ಎರಡು 2005 ಅಥವಾ 6 ಇರಬೇಕು. ನಾನು ಪಂಚಾಯತಿ ಮೆಂಬರ್ ಆಗಿ ಪ್ರೆಸಿಡೆಂಟ್ ಆಗಿದ್ದೆ. ನಮ್ಮ ಕಳಸಾಪುರ ದೊಡ್ಡ ಪಂಚಾಯತಿ, ಚಿಕ್ಕಮಗಳೂರು ತಾಲೂಕಲ್ಲೇ ಒಂದು ದೊಡ್ಡ ಗ್ರಾಮ ಇದು. ಇಲ್ಲಿಗೆ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ಪಂಚಾಯತಿ ಪ್ರೆಸಿಡೆಂಟ್ ಪ್ರಧಾನರಾಗಿದ್ದೆ. ನಮ್ಮ ಸಕ್ಕರೆಪಟ್ಟಣದಲ್ಲೇ ನಮ್ಮ ನಾಯಕರು ಸಕ್ಕರೆಪಟ್ಟಣದಲ್ಲೇ ಈಗಿಲ್ಲ ಅವರು, ಪಾಪ ಶಾಸಕರಾಗಿದ್ರಲ್ಲೇ. ಅವ್ರು ನಮ್ಗೆ ಚೆನ್ನಾಗಿ ಪರಿಚಯ. ಗುರುಗಳಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇತ್ತು. ಗುರುನಾಥ ಮನೆಗೆಲ್ಲ ಹೋಗೋರು, ಎಲ್ಲ ಬರೋರು. ಅವ್ರ ಮುಖಾಂತರ ನಾನು ಅಲ್ಪಸಂಖ್ಯಾತ ಆ್ಯಕ್ಚುಲಿ ನಮ್ಮ ಊರಿನ ಲೆಕ್ಕದಲ್ಲಿ. ಆದರೂ ನನ್ನ ಇದು ನೋಡ್ಬಿಟ್ಟು ನನ್ನನ್ನು ಮಾಡಿದರು. ಆಮೇಲೆ ಅವ್ರ ಮುಖಾಂತರ ನನಗೆ ಸ್ವಲ್ಪ ರಾಜಕೀಯದಲ್ಲಿ ಒಡನಾಟ ಇತ್ತು. ಅಲ್ಲಿ ಇಲ್ಲಿ ಹೋಗೋದು ಬರೋ ಜೊತೆ ಹೋಗ್ತಿದ್ದೆ. ಮೇಲೆ ಹೋಗ್ತಿದ್ದೆ. ಅವ್ರ ತಮ್ಮನ ಜೊತೆ ಇದ್ದಾರೆ, ಅವರು ಭುಜಗೌಡರು ಅಂತ, ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಇತ್ತು. ಈಗೇನಾಗ್ಬಿಡ್ತು, ನಮ್ಮ ನೆಂಟರು, ನಮ್ಮ ಚಿಕ್ಕಪ್ಪ ದೂರದ ಸಂಬಂಧ ಚಿಕ್ಕಪ್ಪ ಆಗಬೇಕು, ಬೆಂಗಳೂರಲ್ಲಿದ್ದಾರೆ. ಆ ವಿನಿವಿಂಗ್ ಶಾಸ್ತ್ರಿ ಅಂತ ಒಂದು ಸ್ಕ್ಯಾಂಡಲ್ ಆಯಿತು ಕರ್ನಾಟಕದಲ್ಲಿ. ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿ ಜನಗಳಿಂದ ದುಡ್ಡು ಎತ್ಬಿಟ್ಟು ತುಂಬ ಬಡ್ಡಿ ಕೊಡ್ತೀನಿ ಅಂತ, ತುಂಬ ಜನಗಳ ಹತ್ರ 15 ರೂಪಾಯಿ ಬಡ್ಡಿ ಕೊಡ್ತೀನಿ ಅಂತ ಕಲೆಕ್ಟ್ ಮಾಡ್ಕೊಂಡು ಅಷ್ಟ್ರಿಗೂ ಉಂಡೆನಾಮ ಹಾಕ್ಬಿಟ್ಟಿದ್ದಾರೆ. ಅದೊಂಥರ ಎಲ್ಲರಿಗೂ ಆಯಿತು. ನಮ್ಮ ಚಿಕ್ಕಪ್ಪನ ಸಂಬಂಧಿಗಳು ಅಂತಾರಲ್ಲ, ಅವ್ರಿಗೂ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅವ್ರದ್ದೊಂದು ಗ್ರೂಪು, ಒಂದು 30-40 ಜನದ ಗ್ರೂಪು, ಒಂದು 10 ಕೋಟಿ ರೂಪಾಯಿ ಹತ್ತತ್ರ ಎಲ್ಲರೂ ಸೇರಿ 10 ಕೋಟಿ ಹತ್ತತ್ರ ದುಡ್ಡು ಫಿಗರ್ ಮರ್ತೋಗ್ಬಿಟ್ಟಿದೆ. 10 ಕೋಟಿ ಹತ್ತತ್ರ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಗೊತ್ತಾಯಿತು ಕಿಟ್ಟಿಗೆ ಪ್ರಧಾನರಾಗಿದ್ದಾನೆ. ಅದೇ ನಮ್ಮ ಶಾಸಕರು ಇವರಿಗೆ ತುಂಬ ಹತ್ತಿರ. ಆಗ ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆಗಿದ್ದರು. ಕುಮಾರಸ್ವಾಮಿಗಳು ತುಂಬ ಹತ್ತಿರ ಅವರು. ಕೇವಲ ಇವತ್ತು ಯಾರು ತುಂಬ ರೈಟ್ ಹ್ಯಾಂಡ್ ಇದ್ದಂಗಿದ್ದಾರೆ. ಇವ್ರ ಮುಖಾಂತರ ಅವರಿಗೆ ಇವರು ಚೆನ್ನಾಗಿ ಪರಿಚಯ, ಶಾಸಕರಿಗೆ ಚೆನ್ನಾಗಿ ಪರಿಚಯ. ಇವ್ರ ಮುಖಾಂತರ ಹೋದರೆ ಏನಾದ್ರು ಅನುಕೂಲ ಆಗುತ್ತನೋ ಏನೋ ಅಂತ ಅವ್ರು ಭಾವಿಸಿರು. ಒಂದು 2 ಜನ ಬಂದರು ನಮ್ಮಕ್ಕೆ. ಬೆಂಗಳೂರಿನ ಕಳಸಾಪುರದಲ್ಲಿ ಆ್ಯಕ್ಚುಲಿ ಬರ್ತೀನಿ, ಬೆಂಗಳೂರಲ್ಲಿ ಕೆಲಸದಲ್ಲಿದ್ದರು. ಅವ್ರ ಫ್ರೆಂಡು ನಮ್ಮ ಮನೆಗೆ ಬಂದರು. ತಗಿಟ್ಟು ಈ ಥರ ಆಗ್ಬಿಟ್ಟಿದೆ, ನಿಂಗೂ ಕಮಿಷನ್ ಕೊಡ್ತೀನಿ, ಅವ್ರಿಗೂ ಕಮಿಷನ್ ಕೊಡ್ತೀವಿ, ದುಡ್ಡು ಒಂದು 10 ಕೋಟಿ ರೂಪಾಯಿ, ಒಂದು 20% ಅವ್ರಿಗೆ ಕಮಿಷನ್ ಕೊಡ್ತೀವಿ, ಕಲೆಕ್ಟ್ ಮಾಡಿಕೊಟ್ರೆ. ಅವ್ರು ಎಲ್ಲಿ ಆಸ್ತಿ ಮಾಡಿ ಅಂತೆಲ್ಲ ಗೊತ್ತಿದೆ, ಬೇನಾಮಿ ಆಸ್ತಿ. ನಮ್ಮ ಕೈಗೆಲ್ಲ ಮಾಡೋಕ್ಕಾಗಲ್ಲ, ಸರ್ಕಾರ ಒತ್ತಡದಿಂದ ಮಾಡಬೇಕಾಗತ್ತೆ. ಆಮೇಲೆ ನಿಂಗೂ ಒಂದು 5% ಕಮಿಷನ್ ಕೊಡ್ತೀನಿ ಅಂತ ನನಗೂ ಆಸೆ ತೋರಿಸಿವು. ನಾನು ಆ ಟೈಮಲ್ಲಿ ನಿಮ್ಗೆ ಹಿಂದೆ ಹೇಳಿದ್ನಲ್ಲ, ಅಡಿಕೆ ವ್ಯವಹಾರ ತುಂಬ ಸೋತ್ಬಿಟ್ಟಿದ್ದೆ. ಆ ಟೈಮಲ್ಲಿ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು. ಭಾರಿ ಮೈ ಮೇಲೆ ಎಳ್ಕೊಂಡ್ಬಿಟ್ಟಿದ್ದೆ ವ್ಯವಹಾರನ. ಬರುತ್ತಲ್ಲ ಭಾರಿ 5% ಅಂದರೆ 10 ಕೋಟಿ ರೂಪಾಯಿಗೆ ಎಷ್ಟಾಯಿತು? ಕನ್ಸ್ಕೊಂಡು ಲೆಕ್ಕಾಚಾರ ಹಾಕೊಂಡು ಲೆಕ್ಕನೆಲ್ಲ ಮಾಡ್ಕೊಂಡು ಆಯಿತು ಬರ್ತೀನಿ ಅಂತ ನಮ್ಮ ಶಾಸಕರಿಗೆ ಈ ಥರ ಆಗ್ಬಿಟ್ಟಿದೆ, ಬರ್ತಾರೆ ಸರ್. ಅವರಿದ್ದಾರೋ, ನನ್ನ ಲಕ್ಷ್ಮೀನಾರಾಯಣ ಅಂತ ಹೆಸರು. ಲಕ್ಷ್ಮಣ ಒಂದು ಕೆಲಸ ಮಾಡಿ, ನನಗಿಂತಲೂ ನನ್ನ ತಮ್ಮ ತುಂಬ ಭಾರಿ ಕೇವಲ ಹತ್ತಿರ, ಈಗ MLC ಇದ್ದಾರೆ ಭೋಜಗೌಡರು ಅಂತ, ತುಂಬ ಹತ್ತಿರ. ನೀವು ಅವ್ರ ಮುಖಾಂತರ ಹೋಗಿ, ನಾನು ಹೇಳ್ತೀನಿ ನನ್ನ ತಮ್ಮನಿಗೆ, ಹೋಗಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು. ಆಮೇಲೆ ಅವ್ರ ತಮ್ಮನಿಗೂ ಪರಿಚಯ ಇತ್ತು. ಹೋಗಿ ಫೋನ್ ಮಾಡಿದೆ, ಸರ್ ಈ ಥರ ಆಗ್ಬಿಟ್ಟಿದೆ ಅಂತ. ಆಯಿತು ಲಕ್ಷ್ಮಣ, ನೀವು ಕೆಲಸ ಮಾಡಿ, ಒಂದು ಟೈಮ್ ಕೊಡಿ, ಇವತ್ತು ಬಂದ್ಬಿಡಿ, ಎಲ್ಲ ಬನ್ನಿ, 40 ಜನನು ಬರೋದು ಬೇಡ, ನೀವೊಂದು ಬೈಟಾಕ್ ಮಾಡ್ಕೊಳ್ಳಿ, ನನ್ನ ಹತ್ರ 4-5 ಜನ ಕರ್ಕೊಳ್ಳಿ. ನಾವು DIG ನಾರಾಯಣಗೌಡರು ಅಂತ DIG ಆಯಿತು. ಈಗ ಅನುಚೇತ ಅಂತ ಏನು ಬರ್ತೀನಿ ನೋಡ್ರಿ, ಅವ್ರ ತಂದೆ ಕಾಣುತ್ತೆ ಮೋಸ್ಟ್ಲಿ, ಇದು ಪೇಪರ್ನಲ್ಲಿ ಓದ್ದಂಗಿತ್ತು. DIG ನಾರಾಯಣಗೌಡರು ಖಡಕ್ ಆಫೀಸರು, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಇದು ಅವ್ರನ್ನ ಹೇಳ್ಕೊಟ್ಟು ಮುಂದುವರೆದ್ರೆ
ಸಿ ಎಮ್ ಹತ್ರ ಕರ್ಕೊಂಡು ಒಂದು ನಿಮ್ಮ ಡೆಲಿಗೇಷನ್ ಕರ್ಕೊಂಡು ಹೋಗ್ತೀನಿ ನೋಡೋಣ ಅಂತ ಅಂದ್ರು. ದುಡ್ಡಿನ ಆಸೆಯಲ್ಲಿ 20% 10 ಕೋಟಿ ಅಂದರೆ ಎಷ್ಟಾಗೋಯ್ತು. ಆಯಿತು ಅಂತ ಅಂದ್ಬಿಟ್ಟು ಅವ್ರು ಭೋಜೇಗೌಡರಿಗೆ ಹೇಳಿದ್ದೆ, ಸರ್ ಒಂದು 20% ಕೊಡ್ತಾರಂತೆ, ಕಲೆಕ್ಟ್ ಮಾಡ್ಕೊಡಿ, ಆಸ್ತಿ ಎಲ್ಲ ಎಲ್ಲೆಲ್ಲಿದೆ ಗೊತ್ತಿದೆ ಅವ್ರಿಗೆ, ನೀವು ಕಲೆಕ್ಟ್ ಮಾಡ್ಕೊಡಿ. ಆಯಿತು ಬಾ ಅಂದರು. ಆಮೇಲೆ ನೀವು ಕೆಲಸ ಮಾಡಿದ್ದ ನಾನು ಕ್ಲಿಯರಾಗಿ ಒಂದು ದಿವಸ ಮುಂಚೆ ಹೋಗ್ಬಿಟ್ಟು ಅವ್ರದ್ದೊಂದು ಯಾವುದೋ ಫ್ರೆಂಡ್ ಮನೇಲಿ ದೊಡ್ಡ ಮನೆ ಬೈಟಕ್ ಆಯಿತು. ಒಂದು 30-40 ಜನಕ್ಕೆ ಬಂದಿದ್ದರು. ಎಲ್ಲ ವಿಷಯನೆಲ್ಲ ಹೇಳಿರೋ ಅವ್ರದ್ದೊಂದು ಎಷ್ಟು ಜನದ್ದು ಎಷ್ಟು ದುಡ್ಡು ಅಂತ ಒಂದು ಪೇಪರ್ಲೆಲ್ಲ ಪ್ರಿಂಟ್ ಮಾಡಿಸಿದ್ರು. ಕಾಪಿ ತಗೊಂಡೆ. ಮತ್ತು ಒಂದು 4 ಜನ ನೀವೇ ಇದು ಮಾಡ್ಕೊಳ್ಳಿ ಹೋಗೋಣ ಅಂತ ನಮ್ಮ ಚಿಕ್ಕಪ್ಪನ ಸಂಬಂಧ ಚಿಕ್ಕಪ್ಪ ಆಗಬೇಕು ಅವರು ಬಂದರು. ಅದ್ರ ಜೊತೆ 3 ಜನ ಬಂದರು. 3 ಜನ ಒಟ್ಟು 3 1 4 ನಾನು 5 ಜನ ಪೊಲೀಸ್ ಕಮಿಷನರ್ ಆಫೀಸಲ್ಲಿ DIG ಆಫೀಸಲ್ಲಿ ನಿಂತಿದ್ದು. ಅಷ್ಟೊತ್ತಿಗೆ ನಮ್ಮ ಭೋಜೇಗೌಡರ ಕಾರ್ ಬಂತು. ಆಮೇಲೆ ಬನ್ನಿ ಒಳಕ್ಕೆ ಅಂತ ಆಮೇಲೆ ಆ ಸೆಂಟ್ರಿ ಇರ್ತಲ್ಲ ಅವ್ರು ಕೇಳಿ ಒಳಗೆ ಬಿಡಿ ಇವ್ರನ್ನ ಅಂದರು. DIG ಆಫೀಸ್ಗೆ ಹೋದು ಕೂತಿದ್ರು. ಏನು ಬಂದಿರಿ ಏನು ಬನ್ನಿ ಅಂತ ಎಲ್ಲ ಭೋಜೇಗೌಡರೆಲ್ಲ ಹೇಳಿರು. ಯಾರು ಹಾಕಿರೋದು ಅಂದರು. ನಮ್ಮೆಲ್ಲ ಇಂಟರ್ವ್ಯೂ ಮಾಡಿಕೊಟ್ರು. ನನ್ನನ್ನು ನಮ್ಮ ಇವರು ಕಳಸಾಪುರ ನಮ್ಗೆ ತುಂಬ ಬೇಕಾದವರು ಪ್ರಧಾನರಾಗಿದ್ದಾರೆ ಕಳಸಾಪುರಲ್ಲಿ. ಇವ್ರದ್ದೇ ಇದಿಲ್ಲ, ಇವ್ರು 4-5 ಜನ, ಇನ್ನೂ ಒಂದು 40 ಜನ ಇದ್ದಾರೆ ಸರ್, ಅವ್ರ ಪರವಾಗಿ 4 ಜನ ಬಂದಿದ್ದಾರೆ. ಆಮೇಲೆ ನನ್ನನ್ನು ಕೇಳಿರೋ DIG, ನೀವೇನು ಮಾಡ್ಕೊಂಡಿದ್ದೀರಾ? ನಮ್ಮ ಅಡಿಕೆ ತೋಟ ಇದೆ, ಈಗ ಅಡಿಕೆ ಚೇಣಿ ಮಾಡ್ತಿದ್ದು ವ್ಯವಹಾರ ಮಾಡ್ತಿದ್ದು, ಈಗ ಮಾಡ್ತಾ ಇಲ್ಲ ನಾನೀಗ. ಅಡಿಕೆ ವ್ಯಾಪಾರ ಮಾಡ್ತಿದ್ದು, ಈಗ ಅಡಿಕೆ ತೋಟ ಸಹ ನೋಡ್ಕೊಂಡಿದ್ದೀನಿ, ಕೃಷಿಕ ನಾನು. ಅಲ್ಲ ಸರ್, ನೀವು ಅಡಿಕೆ ವ್ಯಾಪಾರ ಮಾಡ್ತಿದ್ರಲ್ಲ, ಎಷ್ಟು ಬಡ್ಡಿ ತಗೋತಿದ್ರಿ ನೀವು ಅಂತ. ಸರ್, ₹1 ತಗೋತಿದ್ದು, ₹100 ₹1 ತಿಂಗಳಿಗೆ, ಮ್ಯಾಕ್ಸಿಮಮ್ ಅರ್ಜೆಂಟ್ ಇದ್ದರೆ ₹2. ಅದೇ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗೋದು. ಅವ್ರು ಒಂದೇ ಮಾತು ಹೇಳಿರು, ಅಲ್ಲ ರೀ ನೀವೆಲ್ಲ ವಿದ್ಯಾವಂತರು, ಇಂಜಿನಿಯರು, ಡಾಕ್ಟ್ರುಗಳು, ಬಿಸ್ನೆಸ್ಮೆನ್ನು, ಚಾರ್ಟರ್ಡ್ ಅಕೌಂಟ್ ಎಲ್ಲ ಇದ್ದೀರ. ₹10 ಕೊಡ್ತಾನೆ, ನಾನು ಯಾಕೆ ಕೊಡ್ತಾನೆ ಅಂತ ನೀವು ತಿಳ್ಕೊಬೇಡ್ವಾ? ರೂಪಾಯಿಗೆ ₹100 ₹10 ತಿಂಗಳಿಗೆ ಕೊಡ್ತಾನೆ ಅಂದರೆ ಅವ್ನು ಯಾಕೆ ಕೊಡ್ತಾನೆ, ಯಾವ್ದ್ರಲ್ಲಿ ಕೊಡ್ತಾನೆ? ಇವರೇ ವ್ಯವಹಾರ ಮಾಡೋರು. ₹1 ಅಥವಾ ₹2 ತಗೊಂಡ್ರೆ ಕಷ್ಟ ಮೇಂಟೈನ್ ಮಾಡಿದ್ರೆ ವ್ಯಾಪಾರ ಒಂದೇ ಥರಕ್ಕೆ ಇರಲ್ಲ, ಒಂದು ಲಾಸ್ ಆಗುತ್ತೆ, ಇರುತ್ತೆ. ನಿಮ್ಗೆ ಆಸೆ ಕಣ್ರಿ ಅಂತ ಪಾಪ ಉಗಿದ್ರು ಹೇಗೆ ನಮ್ಮ ಬೈಲಿದ ಮುಗದೇ ಬಿಟ್ರು. ಆಮೇಲೆ ನಾ ಒಳ್ಳೆ ಪಾಪ ಈಗ ಮುಗಿಸ್ತಾ. ಅಲ್ಲ ಸರ್, ಈಗ ಆಗೋದು ಇದೆ, ಏನು ಆಸೆ ಮನುಷ್ಯಂಗೆ ದೊಡ್ಡದು ತಗೊಂಡ್ಬಿಟ್ಟಿದ್ದಾರೆ ಮಾಡಿಂದ. ಆಯಿತು ಒಂದು ಮಾಡ್ತಾರೋಣ ಅಂತೆಲ್ಲ ನೀವೆಲ್ಲ ಕೊಡಿ ಅಂತೆಲ್ಲ ಕೇಳಿರೋ ಕೊಟ್ಟು. ಆಮೇಲೆ ಭೋಜೇಗೌಡರಿದ್ದವರು, ನಾನು CM ಹತ್ರ ಮಾತಾಡ್ತೀನಿ, ಆಯ್ತು ಜನ ಇನ್ನು ಅವ್ರ ನಂಬರ್ ಇಸ್ಕೊಂಡ್ರು, ನಾನು ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊತೀನಿ ಅಂತಂದ್ರು. ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು. ಆಯ್ತು ಸರ್, ಮತ್ತೆ ಬೇಕು ಅಂತ ನಾನು ಬರ್ತೀನಿ ಅಂತ ಹೋದೆ. ಕಳಸಾಪುರಕ್ಕೆ ಬಂದೆ. ಅವ್ರದ್ದೊಂದು ಕಾಪಿ 40 ಜನದ ಕಾಪಿ ಇತ್ತಲ್ಲ, ಬೇರೆ ಶೆಟ್ಟರುಗಳು ಇದ್ರು, ಗೌಡ್ರುಗಳಿದ್ರು. ನಮ್ಮ ಮೆಜಾರಿಟಿ ನಮ್ಮ ಬ್ರಾಹ್ಮಣ್ಸ್ ಕಮಿಟಿಯಲ್ಲಿ ಜಾಸ್ತಿ ವಿದ್ಯಾವಂತರೇ ಹಾಕಿರೋದು, ದಡ್ಡ ಯಾರು ಹಾಕಿಲ್ಲ. ಆಮೇಲೆ ಬಂದೆ. ಆ ಚೀಟಿ ಒಂದು ಜೋಬಲ್ಲಿತ್ತು. ಊರಿಗೆ ಕಳಸಾಪುರಕ್ಕೆ ಬಂದ ತಕ್ಷಣ ಅವತ್ತು ಸಂಜೆ ಬಂದೆ. ಮಾರನೇ ದಿವಸ ಮಾಮೂಲು ಫ್ರೆಂಡ್ಸ್ ಯಾರೋ ಸಕ್ಕರೆ ಪೌಡರ್ ಕೊಟ್ಟರು, ಹೊರಟು. ಆಯ್ತು ಸರ್, ಮಧ್ಯಾಹ್ನ ಮೇಲೆ ಹೊರಟು. ಅವತ್ತು ಅಡಿಕೆ ಕೊಯ್ಲಿನ ಟೈಮು. ಅಡಿಕೆ ಕೊಯ್ಲು ಎಲ್ಲ ಆಗಿತ್ತು, ರೇಖೆ ಮಾಡಿಸ್ತಾ ಇದ್ದಾರೆ. ಅಡಿಕೆನೆಲ್ಲ ಪೂಜೆ ಇದ್ರದ್ದು ಪೂಜೆ ಮಾಡಿಬಿಟ್ಟು ಅಡಿಕೆ ರಾಶಿ ಹಾಕಿ ರಾಶಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಮಾಡಿರೋ ಎಲ್ಲ ಇದು ಮಾಡಬೇಕು, ಎಲ್ಲ ಮೂಟೆ ಮಾಡಬೇಕು. ಅಡಿಕೆ ಸ್ವಲ್ಪ ಕಮ್ಮಿ ಆಯಿತು ವರ್ಷ. ನಾನು ಕೈ ಹಾಕಿ, ಅಯ್ಯ ನೀನು ಮುಟ್ಟಬೇಡ ಕಣೆ ಅಡಿಕೆನ ಅಂದರು. ಸಿಟ್ಟಾದ ನನ್ನ ಮೇಲೆ. ಆಮೇಲೆ ನಿಮ್ಮಂಥವ್ರು ಯಾಕೆ ಬರ್ತೀರಾ, ಏನು ತಿದ್ಕೊಳ್ಳೋದಯ್ಯ, ನನ್ನ ಮೇಲೆ ರಾಂಗ್ ಎಲ್ಲರಿಗೂ ಆಶ್ಚರ್ಯ. ಕಿಟ್ಟಿ ಯಾವತ್ತು ಬೈಸ್ಕೊತೀನಿ ಅವಳಿತ್ತು ಅಂತ. ಕೆಲವು ಮಜಾ ತಗೊಳ್ಳೋರು ಇರ್ತಾರೆ, ಕಿಟ್ಟಿ ಬೈಲಿ ನನ್ನ ಮಗಂಗೆ ಅಂತ ಈ ಥರದ್ದು ಇರುತ್ತೆ. ಆಮೇಲೆ ನಾನು ಮಂಕ ನಿಂತ್ಕೊಂಡು ಮುಟ್ಟು ಕೂಡ್ಕಣೆ, ದೂರ ನಿಂತ್ಕಳೆ ನೀನು ಅಂತಂದ್ರು. ನನಗೆ ಯಾಕಂದ್ರೆ ನಂದೇನು ತಪ್ಪಾಗಿದೆ ಅಂತ ನನಗೆ ಮನಸ್ಸಿಗೆ ಅನಿಸ್ತು. ಏನು ತಪ್ಪು ಮಾಡೀನಿ, ನಂಗೆ ಜ್ಞಾಪಕ ಆಗ್ತಿಲ್ಲ ಏನು ತಪ್ಪು ಮಾಡೀನಿ ಅಂತ. ಆಮೇಲೆ ದೂರಕ್ಕೆ ನಿಂತ್ಕೊಂಡೆ. ಬೇರೆಯವರೆಲ್ಲ ಮೂಟೆ ರಾಶಿ ಪೂಜೆ ಮಾಡಿದ್ರಲ್ಲ, ಅಡಿಕೆ ರಾಶಿಗಳ ಪೂಜೆ ಮೂಟೆ ಮಾಡಿಟ್ರು. ನನಗೆ ತುಂಬ ಕ್ಲಾಸ್ ತಗೊಂಡ್ರು. ಏನಯ್ಯ ನಿಂಗೆ ಆಸೆ, ದುರಾಸೆ, ನಿಂಗೆ ಏನೇ ಆಯ್ತು ಜೇಬಲ್ಲಿ ಇರೋದು ಚೀಟಿ, ಅದು ಬಡ್ಡಿ ಚೀಟಿ ಅಂತ ತೆಗೆದ್ರು. ಸಾರ್ ಅದು ಓಹೋ ಕೋಟಿಗಟ್ಟಲೆ ದುಡಿಯೋ ಆಸೆ ನಿಂಗೆ ಬರೋದ, ನಿಂದು ಜಮೀನೆಲ್ಲ ಬರೋದು ದುಡ್ಡು ಕೋಟಿಗಟ್ಟಲೆ.
ಕಂಡಾಡ ದುಡ್ಡಿಗೆ ಪಾಪದ್ರವ್ಯ ಕೈ ಹಾಕೋದಿಯಾ ಹಾಗೆ ಸಿಕ್ಕಾಬಟ್ಟೆ ಬೈರು. ಈ ಥರ ಮನ್ಸು ಇಟ್ಕೊಂಡು ನಮ್ಮನ್ನು ಮೆಟ್ಲತ್ತು ತುಕ್ಕೊಡು ಇವತ್ತು ನಾಳೆಯಿಂದ ಬರುಕ್ಕೊಡು ನೀನು ನಮ್ಮ ಮನೆಗೆ ಅಂತ. ಆಮೇಲೆ ನನಗೆ ಭಾರಿ ಒಂಥರ ಇದಾಗ್ಬಿಡ್ತು, ಶೇಮು ಆಯಿತು, ಒಂಥರ ಇದು ಆಯಿತು, ಬೇಜಾರಾಗ್ಬಿಡ್ತು. ಎಲ್ಲರಿದ್ದು ಒಂದು 10 ಜನ ಇದ್ದಾರೆ, ಭಾರಿ ಬೈದರು. ಆಮೇಲೆ ಕಾಲಿಗೆ ನಮಸ್ಕಾರ ಮಾಡಿದೆ, ತಪ್ಪಾಯ್ತು ಅವ್ರಿಗೆ ಹೊರದಾಕ್ಬಿಟ್ಟು, ಅವ್ರ ಎದುರಿಗೆ ಹೊರದಾಕ್ಬಿಟ್ಟೆ ಎತ್ಲಿಗೆ ಸವಾಸಲ್ಲ ಅಂತ. ಈಗ ಒಪ್ಕೊಂಡೆ ಕಣೆ, ಸಮಾಧಾನ ಅದು ಒಪ್ಕೊಂಡೆ ಕಣೆ, ಈಗ ನಮಸ್ಕಾರ ಮಾಡು, ಈಗ ನಂಗೆ ನಮಸ್ಕಾರ ಮಾಡು ಅಂದರು. ಆಗ ನಮಸ್ಕಾರ ಮಾಡಿಸ್ಕೊಂಡ್ರು. ಆಮೇಲೆ ಬಂದು ಮನಸ್ಸು ಒಂಥರ ಭಾರವಾಯಿತು. ಯಾವತ್ತು ನಾನು ಗುರುನಾಥರ ಕೈಲಿ ಮಾತನ್ಸ್ಕೊಂಡಿಲ್ಲ, ಇಷ್ಟೊಂದು ನಂಗೆ ಯಾಕೆ ಮನಸ್ಸು ಆಗ್ಬಿಡ್ತು, ಈ ದುಡ್ಡಿನ ಮೇಲೆ ವ್ಯಾಮೋಹ ಆಗ್ಬಿಡ್ತು ಅಂತಂದ್ಬಿಟ್ಟು ಗುರುನಾಥ ಬೈದಿದ್ದು ಅಂತ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಬೇಜಾರಾಯಿತು. ಆ ಬೇಜಾರಲ್ಲೇ ಬಂದೆ, ಬೈಕ್ ನಿಲ್ಲಿಸಿ ನೀನು ಶರ್ಟಿಗೆ ಬಿಚ್ಚಬೇಕು. ಬಿಟ್ಟ ತಕ್ಷಣ ನನ್ನ ತಮ್ಮ ಇದ್ದನು, ನಮ್ಮ ತುಂಬ ಕೇವಲ ಸ್ನೇಹಿತ, ಇದೇ ಬಡ್ಡಿ ಅವ್ರಿಗೆ ಹೋಗಿ ಗೊತ್ತಲ್ಲ ನಿಮಗೆ, ಅವ್ರನ್ನ ಅಲ್ಲಿ ಮರ್ಡರ್ ಆಗ್ಬಿಡ್ತು. ಈ ಥರ ಸತ್ತೋಗ್ಬಿಟ್ಟ ಕಣೋ ನಿಮ್ಮ ಅವನಿಗೂ ಫ್ರೆಂಡು ಕ್ಲೋಸ್ ಫ್ರೆಂಡ್ಸೇ. ಅವನು ಬೆಂಗಳೂರಿನಲ್ಲಿ ಇದೇ ಅಂತ ಬಡ್ಡಿ ವ್ಯವಹಾರ, ಎಂಥ ವ್ಯವಹಾರಗಳಲ್ಲಿ ಇದು ಸಿಗಾಕೊಂಡು ಅವನ್ನ ಅಲ್ಲೇ ಬೆಂಗಳೂರಿನಲ್ಲೇ ಮರ್ಡರ್ ಮಾಡ್ಬೇಕು. ಆಮೇಲೆ ನನಗೆ ಶಾಕ್ ಆಯಿತು. ಅಲ್ಲಿಂದ ಬಂದು ಶರ್ಟ್ ಬಿಚ್ತಾ ಇದ್ದೀನಿ, ಆಗಲೇ ಈ ಥರ ಸತ್ತೋಗ್ಬಿಟ್ಟ ನಿಮ್ಮ ಫ್ರೆಂಡು ಅಂತ. ಗುರುಗಳು ಎಲ್ಲ ನೋಡಿರ್ತಾರೆ ಇದೊಂದು ಇನ್ಸಿಡೆಂಟ್. ಅದು ತುಂಬ ನನಗೆ ಶಾಕ್ ಆಯಿತು. ನನ್ನ ತುಂಬ ಕೇವಲ ಸ್ನೇಹಿತ, ಅವನಿಗೋಸ್ಕರ ಕೆಲಸತಿ ಅವನ ವ್ಯವಹಾರದಲ್ಲೆಲ್ಲ ನಾನು ಇನ್ವಾಲ್ವ್ ಆಗಿದೆ. ನನ್ನ ಅಧಿಕಾರ ಇತ್ತಲ್ಲ ಈ ಮುಖಾಂತರ ಪಾಪ ಒಂಚೂರು ಬಿಡ್ಸೋಕ್ಕೆಲ್ಲ ಪ್ರಯತ್ನ ಮಾಡಿದ್ದು, ನಾವು ಹುಡುಗರೆಲ್ಲ ಸೇರ್ಕೊಂಡು ಮಾಡಿದ್ದು. ಈ ಥರ ದುರಂತ ಆಗ್ಬಿಡ್ತಲ್ಲ ಒಂದು ಕತೆ ಅಂತ ಮನ್ಸಿಗೆ ಭಾರವಾಯಿತು. ನಮಗೂ ಒಂದು ಪಾಠ ಆಯಿತು ಈ ಥರ. ಆಮೇಲೆ ಅವರು ಏನೇನು ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆಮೇಲೆ ನಮ್ಮ ಚಿಕ್ಕಪ್ಪ ಕೇಳಿರೋ, ಇಲ್ಲ ನೀವೇ ಮಾಡ್ಕೊಳ್ಳಿ, ನಾ ಇದಕ್ಕೆ ಬರೋಲ್ಲ, ಭೋಜೇಗೌಡ ಕೇಳಿರಿ ಹೇಳಿ, ನೀವೇ ಏನು ಮಾಡೋದು, ದುಡ್ಡು ಬಂತೋ ಬಿಡ್ತೋ ಅಂತ ಅವ್ರು ಸೆಕೆಂಡ್ರಿ ಪಾಯಿಂಟ್. ನಾನು ಅದನ್ನು ಕೇಳೋಕ್ಕೂ ಹೋಗಲಿಲ್ಲ, ಮಾಡೋಕ್ಕೂ ಹೋಗಲಿಲ್ಲ. ಇದೊಂದು ಗುರುನಾಥರಿಂದ ಪಾಠ. ಶ್ರೀ ಗುರುಭ್ಯೋ ನಮಃ. ನಾನು ಶಿವಕುಮಾರ್. ಅವರ ಜೀವಂತವಾಗಿದ್ದ ನಡೆದ ಘಟನೆಗಳು ನನಗೆ ಈಗ ಪ್ರತಿದಿನವೂ ಒಮ್ಮೊಮ್ಮೆ ಮರುಕಳಿಸ್ತಾ ಇರುತ್ತೆ. ಏನೇನೋ ಮಹಾ ಪವಾಡ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತು, ಆದ್ರೆ ಅವಾಗ ನಮಗೆ ಅದೆಲ್ಲ ಅರ್ಥ ಆಗ್ಲಿಲ್ಲ. ಈಗ ನೆನೆಸ್ಕೊಂಡು ಅವರ ಪವಾಡಗಳು ಅಂತ ಹೇಳಲ್ಲ ನಾವು, ಆದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಮಹಾಶಕ್ತಿ ಈಗ ನಮಗೆ ಕೆಲವು ಟೈಮ್ ಗೋಚರ. ಆ ಇದರೊಳಗೆ ಒಂದು ಘಟನೆ ನನಗೆ ಈಗಲೂ ಹೇಳಕ್ ಇಷ್ಟ ಆಗ್ತಾ ಇದೆ. ಏನು ಅಂದ್ರೆ, ನಾನು ಪ್ರತಿದಿನ ಶಾಲೆಗೆ ಹೋದಾಗ ಸಾಯಂಕಾಲ 5 ಗಂಟೆಗೆ ಗುರುಗಳ ಮನೆ ಕಡೆನೆ ಸೈಕಲ್ ಬಂದು ಅಲ್ಲಿ ಒಂದು 10 ನಿಮಿಷ ಗುರುಗಳ ಕೂತಿರ್ತಿದ್ರು ಕಟ್ಟೆ ಮೇಲೆ. ಅವರೊಂದಿಗೆ ನಾನು ಹೋಗಿ ಆ ಗುರುಗಳ ಮನೆಯ ಒಳಗೆ ಕೂತ್ಕೊಂಡು ಒಂದು 5 ನಿಮಿಷ ಅವರನ್ನ ನೋಡ್ತಾ ಕೂತಿರುವೆ. ಹೀಗಿರೋ ಒಂದು ದಿನ ಗುರುಗಳು ನಾವು ಸುಮ್ಮನೆ ಕೂತಾ ಇದ್ವಿ. ಅವ್ರು ಏನೇನೋ ಅವರ ಅನೇಕ ಭಕ್ತಾದಿಗಳು ಬಂದಿದ್ರು, ಕೆಲವರು ಏನೇನೋ ಸಮಸ್ಯೆಗಳನ್ನ ಹೇಳ್ತಾ ಇದ್ರು. ನಾನು ಸ್ವಲ್ಪ ಯಾವುದನ್ನು ಸಮಸ್ಯೆಯನ್ನ ಗುರುಗಳ ಹತ್ರ ಹೇಳ್ಕೊತಿದ್ದಿಲ್ಲ, ಸುಮ್ಮನೆ ಹೋಗಿ ಕೂತ್ಕೊಳ್ಳೋದು, ಒಂದು ಅರ್ಧ ಗಂಟೆ ಆದ್ಮೇಲೆ ಎದ್ದು ಬರೋದು, ಇಷ್ಟೇ ನಾನು ಮಾಡ್ತಾ ಇದ್ದೆ. ಒಂದು ರೀತಿ ನಾಸ್ತಿಕತನದಲ್ಲಿದ್ದೆ. ಆದ್ರೆ ಏನೋ ಆ ಗುರುಶಕ್ತಿ ನನ್ನನ್ನೆಲ್ಲ ಅವರ ಹತ್ರ ಕೂರಿಸ್ತಾ ಇತ್ತು. ಹೀಗೆ ಒಂದ್ ದಿವಸ ಸಾಯಂಕಾಲ ಕೂತಿದ್ದಾಗ ನನ್ನ ಸ್ನೇಹಿತರು ಕಡೂರ್ನವರು ರಮೇಶ್ ಅಂತ, ಅವರು ಕಡೂರಿನ ನಾಗರಾಜ್ ಜೋಯಿಸರು ಅಂತ ಕೋಟೆನಲ್ಲಿದ್ದಾರೆ. ಅವರ ಮಗ ಡಿಪಾರ್ಟ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಚಕ್ರಾಪಟ್ಟಣದಲ್ಲಿ. ಅವರು ಕೂಡ ಗುರುಗಳ ಮನೆಯ ಒಂದು 10 ಮನೆ ಮುಂದೆ ಮನೆ ಬಾಡಿಗೆ ಮಾಡಿಕೊಂಡು ಅಲ್ಲಿ ಹಾಸ್ಪಿಟ್ಲಲ್ಲಿ ಚಕ್ರಾಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ರು. ನನ್ನನ್ನು ನೋಡಿದವರು ಅವ್ರು ಏನ್ ಮಾಡಿದ್ರು, ಗುರುಗಳ ಹತ್ರ ಕೂತಿದಾರಲ್ಲ ಅಂತ ಅವರು ಕೂಡ ಬಂದು ನನ್ನ ಜೊತೆನಲ್ಲಿ ಕೂತ್ಕೊಂಡ್ರು. ಹೀಗೆ ಕೂತಿದ್ದಾಗ ಒಂದು ಬ್ಯಾಗ್ ಇತ್ತು ಅವ್ರ ಕೈಯಲ್ಲಿ, ಅದೊಂದು ರೀತಿ ಕ್ಯಾಶ್ ಬ್ಯಾಗ್ ಇದ್ದಾಗಿತ್ತು, ಅದ್ರ ತುಂಬಾ ತುಂಬಿತ್ತು. ಗುರುಗಳು ಹೀಗೆ ಎಲ್ಲಾರನ್ನು ಕೇಳ್ತಾ ಇದ್ರು ಸಮಸ್ಯೆ. ಇವರು ನಾಗರಾಜ್ ಮಿಶ್ರ ಮಗ ರಮೇಶ್ ಅವರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರು, ಅವ್ರು ಯಾರ್ಯಾರು ಬಂದು ಏನೇನು ಕೇಳ್ತಾ ಇರ್ತಾರೆ ಅದನ್ನ ಕೇಳೋದು, ಗುರುಗಳು ಏನ್ ಹೇಳ್ತಾರೆ ಈ ತರ ಆಲ್ಸೋದು ಮಾಡ್ತಾ ಅವರು ನನ್ನ ಹಾಗೇನೆ ಕೂತಿದ್ರು. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಯಾರು ಅಂತ ಅವ್ರ ಪರಿಚಯನ ನನಗೆ ಕೇಳಿದ್ರು. ಯಾರು ಈ ಹುಡುಗ? ಸರ್ ಹಿಂಗೆ ಕೋಟೆಯವರು ನಾಗರಾಜ್ ಮಿಶ್ರ ಅವ್ರ ಮಗ ರಮೇಶ್ ಅಂತ.
ಇಲ್ಲಿ ಹೆಲ್ತ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ತಕ್ಷಣ ಗುರುಗಳು ಅನ್ನೋದು ಆ ಬ್ಯಾಗಲ್ಲಿ ಏನಿದೆ ರಮೇಶ್ ಅವ್ರಿಗೆ ಕೇಳಿದ್ರು. ಸರ್, ಇದು ನಾನು ಸಂಬಳ ಕೊಡಬೇಕು, ಸಂಬಳ ನಾಳೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸ್ಟಾಫ್ಗೂ ಕೊಡಬೇಕಿದೆ, ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ಇವತ್ತು ಡ್ರಾ ಮಾಡ್ಕೊಂಡ್ ಬಂದಿದ್ದೆ, ಲೇಟ್ ಆಯಿತು, ಮನೇಲಿ ಇಟ್ಕೊಂಡು ನಾಳೆ ಕೊಡ್ತೀನಿ. ಗುರುಗಳು ಏನು ಮಾಡಿದ್ರು, ಆ ಬ್ಯಾಗ್ನ ಇವತ್ತು ನನಗೆ ಕೊಟ್ಟೋಗಿರಿ, ನಾಳೆ ಬೆಳಿಗ್ಗೆ ನೀವು ಹಾಸ್ಪಿಟ್ಲಿಗೆ ಹೋಗುವಾಗ ಅದನ್ನು ತಗೊಂಡು. ಇವನು ರಮೇಶನು ಏನು ಮರು ಮಾತಾಡ್ಲಿಲ್ಲ, ಬ್ಯಾಗ್ನ ಅವ್ರಿಗೆ ಕೈ ಕೊಟ್ಬಿಟ್ಟ. ಅದು ಹೇಗೆ ಧೈರ್ಯವಾಗಿ ಕೊಟ್ಟನ, ಅದೇನು ಅವನಿಗೇನು ಗೋಚರ ಆಯ್ತೋ ಗೊತ್ತಿಲ್ಲ. ಸರಿ ಕೊಟ್ಬಿಟ್ಟು ಆಯ್ತು, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಮನೆಗೆ ಹೋಗ್ತೀನಿ ಅಂತ ಹೊರಟೋದ. ನಾನು ಗುರುಗಳಿಗೆ ಕೇಳಿದೆ, ಗುರುಗಳೇ ಏನಿದು ನೀವು ಬ್ಯಾಗ್ ಕೇಳಿದ್ರೆ ಅವ್ನು ಕೊಟ್ಟೇ ಬಿಟ್ಟ ಏನು ಅಂತ. ಅವೆಲ್ಲ ಹೇಳೋದಲ್ಲಪ್ಪ ನೀನು, ಇರಲಿ ಇನ್ನೊಂದು ದಿವಸ ಯಾವಾಗಲಾದ್ರು ಹೇಳೋಣಂತೆ ಅಂತಂದ್ರು. ಸರಿ ಅಂದ್ಕೊಂಡು ನಾನು ಮತ್ತೆ ತವಕ ನನಗೆ, ಏನಿದು ಬ್ಯಾಗ್ ಕೊಟ್ಬಿಟ್ಟು ಹೋಗೇ ಬಿಟ್ಟ ಅವನು, ಏನಿದು ಏನಿದು ಅಂತ. ಸರಿ ಮಾರನೇ ದಿವಸ ನಾನು ಸ್ಕೂಲ್ ಮುಗಿಸ್ಕೊಂಡು ಸಾಯಂಕಾಲ ಹಿಂಗೆ ಗುರುಗಳ ಮನೆ ಹತ್ರ ಹೋಗಿ ಕೂತ್ಕೊಂಡು, ಗುರುಗಳ ಅವ್ರ ಬ್ಯಾಗ್ ಇಸ್ಕೊಂಡು ಹೋದ. ಅವ್ರ ಬ್ಯಾಗ್ ಬೆಳಗ್ಗೆನೆ ಇಸ್ಕೊಂಡು ಹೋದ್ರು. ಅದ್ಯಾಕೆ ಗುರುಗಳೇ ನೀವು ಹಣ ಇದ್ದದ ಬ್ಯಾಗನ್ನ ಇಸ್ಕೊಂಡ್ರಿ ಅಂತ ಪ್ರಶ್ನೆ. ನಾವು ಅವಾಗ ಸ್ವಲ್ಪ ಗುರುಗಳಿಗೆ ತುಂಬಾ ಒಂದ್ ರೀತಿ ಹತ್ತಿರದವನಿಗೆ ನನ್ನ ಭಾವನೆಯಲ್ಲಿತ್ತು. ಪ್ರಶ್ನೆಗಳನ್ನ ಕೇಳ್ತಿದ್ದೆ, ಏನಾದ್ರು ಒಂದು ಸಮಸ್ಯೆಗಳು ಯಾರು ಹೇಳೋಗಿದ್ರೆ ಅದು ಹೇಗೆ ಹೆಂಗ್ ಗೊತ್ತಾಯ್ತು, ಏನಾಯ್ತು, ಯಾಕೆ. ಪಾಪ ಅವರು ನನ್ಗೇನೋ ಒಂದ್ ರೀತಿ ಉತ್ತರ, ಸಮಾಧಾನಕರವಾದ ಉತ್ತರವನ್ನ ಮನಸ್ಸಿಗೆ ಸಮಾಧಾನ ಆಗೋಂಗ್ ಹೇಳ್ತಾ ಇದ್ರು. ಯಾವ್ದಾರು ಒಂದ್ ದಿವಸ ನೀವು ಬಿಟ್ಟಾರೋ ಹೇಳೋರು, ಇವತ್ ಬೇಡ ಇನ್ನೊಂದ್ ದಿವಸ ಹೇಳ್ತೀನಿ. ಕೊನೆಗೆ ಏನ್ ಗುರುಗಳಿಂದ, ಇಲ್ಲಪ್ಪ ಆ ಹಣ ಅಲ್ಲಿ ಅವನ ಮನೆಗೆ ಹೋಗಿದ್ರೆ ಅದಕ್ಕೆ ಸೇಫ್ಟಿ ಇರ್ಲಿಲ್ಲ, ಅದು ನನ್ನಲ್ಲಿದ್ರೆ ಮಾತ್ರ ಸೇಫ್ಟಿ ಇವತ್ತು ಅನ್ನೋದು ಗೊತ್ತು, ಅದಕ್ಕೋಸ್ಕರ ಅದನ್ನ ಇಟ್ಕೊಂಡಿದ್ದೇನೆ ಅಷ್ಟೇ ಹೇಳಿದ್ದು. ಆಮೇಲೆ ನನಗೆ ಈಗ ಅವೆಲ್ಲ ನೆನೆಸ್ಕೊಂಡಾಗ ಆಶ್ಚರ್ಯ ಆಗುತ್ತೆ. ಗುರುಗಳು ಬೇರೊಬ್ಬರ ಹಣವನ್ನು ಕೂಡ ಎಷ್ಟು ಜವಾಬ್ದಾರಿತನದಲ್ಲಿ ಅದನ್ನ ಸ್ಥಾನವನ್ನ ಅದನ್ನ ರಕ್ಷಣೆ ಮಾಡಿದ್ರು ಆವತ್ತು. ಯಾಕೆಂದ್ರೆ ಅವ್ನ ಮನೆಗೆ ಹೋಗಿದ್ರೆ ಅದು ಕಳ್ತನ ಆಗುತ್ತೆ ಅನ್ನೋ ಒಂದು ಗೋಚರ ಅವ್ರಿಗೆ ಮುಂಚೆ ಆಗಿತ್ತೇನಪ್ಪ. ಈ ರೀತಿ ಅನೇಕ ಘಟನೆಗಳು ನನ್ನ ಜೀವನದಲ್ಲಿ ಗುರುಗಳದ್ದು ಸ್ಮರಣೀಯವಾಗಿ ಹಿಂಗೆ ಪ್ರತಿದಿನ ನಾನು ಯಾವಾಗ್ಲಾರು ಮೆಲುಕಾಗ್ತಾ ಇರ್ತೀನಿ ಜ್ಞಾಪಿಸ್ಕೊಂಡು ಆ ಹಳೆಯ ನೆನಪುಗಳನ್ನ. ಅದರೊಳಗೆ ಇದೊಂದು ಘಟನೆ ನಾನು ಇವತ್ತು ನಿಮ್ಮಲ್ಲಿ ತಿಳಿಸಕ್ ನಂಗೆ ಬಹಳ ಹರ್ಷ ಆಗ್ತಾ ಇದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.